ಎಲ್ಲಿ ಟ್ರಿಪ್ಗೆ? ಎಷ್ಟು ಜನ ಹೋಗ್ತಿದ್ದೀವಿ? 18 ಜನ ಹೋಗ್ತಿದ್ದೀವಿ. ಆ್ಯಕ್ಚುಲಿ ನಾವು ನೈಸ್ ರೋಡ್ ಬಸ್ ಹಿಡ್ಕೊಂಡ್ವಿ, ಬಟ್ ಪ್ರಾಬ್ಲಮ್ ಏನಂದರೆ ನೈಸ್ ರೋಡ್ ಬಸ್ಸು ಡೈರೆಕ್ಟಾಗಿ ಬನ್ನೇರುಘಟ್ಟಕ್ಕೆ ಹೋಗಲ್ಲ. ಸೊ ಆ ಒಂದು ಕಾರಣಕ್ಕೆ ನಾವು ಬನ್ನೇರುಘಟ್ಟ ರೋಡಿಗೆ ಬಂದುಬಿಟ್ಟು ಅಲ್ಲಿಂದ ಬಸ್ ಚೇಂಜ್ ಮಾಡಿ ಮತ್ತೆ ಬನ್ನೇರುಘಟ್ಟ ರೋಡ್ಗೆ ಹೋಗ್ತಕ್ಕಂಥ ಬಸ್ ಹಿಡ್ಕೊಂಡು ಹೋಗಬೇಕು. ನಾವು ಆಲ್ರೆಡಿ ಡೇ ಪಾಸ್ ತಗೊಂಡಿದ್ದೀವಿ, ಮತ್ತೆ ಟಿಕೆಟ್ ತೆಗೆಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇರೋ ಟಿಕೆಟನ್ನೇ ಡೇ ಪಾಸ್ನೇ ಯೂಸ್ ಮಾಡಿಕೊಂಡು ನಾವು ಇಲ್ಲಿಂದ ಬನ್ನೇರುಘಟ್ಟ ಬಸ್ ಹಿಡ್ಕೊಂಡು ಹೋಗ್ಬೇಕು ಇವಾಗ. ಎಲ್ಲರೂ ಒಳಗೋಯ್ತಿದೀವಿ, ನೋಡೋಣ ಒಳಗಡೆ ಹೆಂಗಿರುತ್ತೆ ಅಂತ. ಬನ್ನಿ ಅಂತೂ ಅಫಿಸಿಯಲ್ ಆಗಿ ನಾವು ಎಂಟ್ರಿ ಕೊಟ್ಟಾಯಿತು ಜೂಗೆ. ಗ್ರಂಥಾಲಯನೇ ಇದೆ, ಇಲ್ಲಿ ನೋಡ್ಬೋದು. ಇಲ್ಲಿ ಗ್ರಂಥಾಲಯ ಇದೆ, ಶಿಶು ಆರೈಕೆ ಕೇಂದ್ರನೇ ಇದೆ, ಬೇಬಿ ಕೇರ್ ಸೆಂಟರ್. ಹಾಂ, ಲೈಬ್ರರಿ ಇದೆ. ಲೈಬ್ರರಿ ಅಂದರೆ ಇಲ್ಲಿರ್ತಕ್ಕಂತಹ ಗಿಡಗಳು ಜೊತೆಗೆ ಪ್ರಾಣಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಬುಕ್ಸ್ ಮಾತ್ರ ಇರೋದಿಲ್ಲ. ಹುಡುಗರು ಫುಲ್ ಎಕ್ಸೈಟ್ ಆಗಿಬಿಟ್ಟವ್ರು ಗುರು. ನಮ್ಮ ಮೊದಲ ದರ್ಶನನೇ ಜೀಬ್ರಾ. ನೋಡಿ ಫ್ರೆಂಡ್ಸ್, ಈಗ ಜೂ ಒಳಗೆ ಬಂದಿದ್ದೀವಿ. ಬರ್ತಾನೆ ಫಸ್ಟ್ ಜೀಬ್ರಾ ಸಿಕ್ಕಿದೆ ನೋಡ್ರಿ. ಅಲ್ಲಿ ಒಂದು 5-6 ಇದ್ದಾವೆ, ಎಲ್ಲ ಮೇತಿದ್ದಾವೆ ಚೆನ್ನಾಗಿ. ಫಸ್ಟ್ ನೋಡಿದ ತಕ್ಷಣ ನಮಗೆ ಜೀಬ್ರಾ ಸಿಕ್ತು. ಈಗ ಯಾವ್ದು ಸಿಕ್ತಿದೆ ನೋಡಿ. ನೆಕ್ಸ್ಟ್ ಪ್ರಾಣಿ ನಾವು ನೋಡಕ್ ಬಂದಿದ್ದೀವಿ. ಇಲ್ಲಿ ಜಿಂಕೆ ಗೈಸ್, ಅಲ್ಲಿ ನೋಡಿ ಗೈಸ್, ಅಲ್ಲಿ ಐತೆ. ನಮ್ಮ ಹುಡುಗರೆಲ್ಲ ಏನು ಅನ್ಕೊಂಡ್ಬಿಟ್ಟವ್ರೆ, ನಾನು ಯೂಟ್ಯೂಬ್ ವಿಡಿಯೋ ಮಾಡೋದು ನೋಡ್ಬಿಟ್ಟು ಸರ್ ನಾನು ಯೂಟ್ಯೂಬರ್ ಆಗ್ತೀನಿ, ಸರ್ ನಾನೇ ಯೂಟ್ಯೂಬರ್ ಆಗ್ತೀನಿ ಅನ್ಕೊಂಡ್ಬಿಟ್ಟು ಅವ್ರವ್ರು ತಂದಿರ್ತಕ್ಕಂಥ ಮೊಬೈಲಲ್ಲೇ ವಿಡಿಯೋ ಮಾಡಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟವ್ರೆ. ಬಟ್ ಯೂಟ್ಯೂಬರ್ ಆಗೋದು ಅಷ್ಟೊಂದು ಈಸಿ ಅಲ್ಲ. ಸೊ ಈ ವಯಸ್ಸಲ್ಲಿ ಅವ್ರು ಆಗ್ತೀನಿ ಅಂದ್ಕೊಂಡು ಒಂದು ಪ್ರಯತ್ನ ಪಡ್ತಿದ್ದಾರಲ್ಲ, ಖುಷಿ ವಿಚಾರ. ಅಂದರೆ ಕ್ರಿಯೇಟಿವ್ ಆಗಿರಬೇಕು ಮನುಷ್ಯ ಯಾವಾಗಲೂ. ನಾರ್ಮಲ್ ಆಗಿದ್ದರೆ ಅದಕ್ಕೆ ಅರ್ಥ ಇರೋದಿಲ್ಲ. ಝೀಬ್ರಾ, ಜಿರಾಫೆ, ನೀಲ್ಗಾಯಿ ನೋಡಿದ ಮೇಲೆ ನಮ್ಮ ಕಣ್ಣಿಗೆ ಕಂಡಿದ್ದೆ ರಾಯಲ್ ಬೆಂಗಾಲ್ ಟೈಗರ್. 12 ಆದರೂ ಗಡದ್ದಾಗಿ ನಿದ್ದೆ ಮಾಡ್ತಿದ್ದ ಹುಲಿರಾಯ ನಮ್ಮನ್ನು ಕಂಡ್ರು ಕಾಣದೇ ಇರೋ ಥರ, ನನಗೇನೋ ಸಂಬಂಧ ಇಲ್ಲೋ ಅನ್ನೋ ಥರ ಕಣ್ಮುಚ್ಚಿ ನಿದ್ದೆ ಮಾಡ್ತಾನೇ ಇದ್ದ. ಆ್ಯಕ್ಚುಲಿ ಇಂಡಿಯಾದಲ್ಲಿ ಜಾಸ್ತಿ ಇರಲ್ಲ ಸರ್ ಇದು. ನಮ್ಮ ಪ್ರಕಾರ ಇಂಡಿಯಾದಲ್ಲಿ ಜಾಸ್ತಿ ಇರಲ್ಲ, ಬೇರೆ ಬೇರೆ ಕಾಡುಗಳನ್ನು ತಂದಿರೋದು. ಇವುಗಳದೇ ಒಂದು ವಿಶೇಷತೆ ಏನಂದರೆ, ಇವು ಮೊಟ್ಟೆ ಯಾವ ಕಲರ್ ಇರುತ್ತೆ ಗೊತ್ತಾ ನಿಮಗೆ? ಬ್ಲೂ ಕಲರ್ ಅಲ್ಲ. ಸೊ ಗ್ರೀನ್ ಕಲರಲ್ಲಿ ಅವೇನಾದರೂ ಹುಲ್ಲುಗಾವಲ್ಲಿ ಮೊಟ್ಟೆ ಇಟ್ಟರೆ ಬೇರೆ ಪ್ರಾಣಿಗಳಿಗೆ ಆ ಮೊಟ್ಟೆ ಕಾಣಲ್ಲ ಅಂತ ಗ್ರೀನ್ ಕಲರ್ನ ಮೊಟ್ಟೆ ಇಡುತ್ತೆ. ಆ ಒಂದು ವಿಶೇಷತೆ ಈ ಪಕ್ಷಿಗಳಿಗಿದೆ. ಇವುಗಳನ್ನ ಎಮು ಅಂತ ಕರೀತಾರೆ. ಗೋಲ್ಡನ್ ಜಾಕಲ್ ಅಂತ ಹೇಳಿಬಿಟ್ಟು ಇವುಗಳು ಗುಳ್ಳೆ ನರಿಗೆ ಅಂತ ಕರಿತೀವಿ, ಕನ್ನಡದಲ್ಲಿ ಗುಳ್ಳೆ ನರಿಗೆ ಅಂತ ಕರಿತೀವಿ. ಸೊ ಗುಳ್ಳೆ ನರಿಗಳು ಜಾಸ್ತಿ ಇರೋದು ತೆರೆದ ಮತ್ತು ಜಾಸ್ತಿ ಮರಗಳಿಂದ ಕೂಡಿರ್ತಕ್ಕಂಥ ಸವನ್ನ ಹುಲ್ಲುಗಾವಲುಗಳು, ಜೊತೆಗೆ ಕಾಡು ಪ್ರದೇಶಗಳು, ಕೃಷಿ ಭೂಮಿ, ಶುಷ್ಕ ಮತ್ತು ತೆರೆದ ವಲಯಗಳು, ಆ ಜಾಗಗಳಲ್ಲಿ ಈ ರೀತಿಯಾಗಿ ನಾವು ಗುಳ್ಳೆ ನರಿಗಳನ್ನು ನೋಡ್ಬೋದು. ಇನ್ನೊಂದು ವಿಶೇಷತೆ ಏನಂದರೆ, ಈ ಗುಳ್ಳೆ ನರಿಗಳದ್ದು ನಮ್ಮ ಥರ ಎಲ್ಲ 2 ಗರ್ಲ್ಫ್ರೆಂಡ್ 3 ಗರ್ಲ್ಫ್ರೆಂಡ್ ಇಟ್ಕೊಳ್ಳಲ್ಲ. ನಾವು ಏನಿದ್ರು ಒಂದೇ ಗರ್ಲ್ಫ್ರೆಂಡ್. ಆಕ್ಚುಲಿ ಹೊರಗಡೆ ಇದ್ದಾಗ ಇವೆಲ್ಲ ಸಸ್ತನಿಗಳು, ಚಿಕ್ಕ ಚಿಕ್ಕ ಪ್ರಾಣಿಗಳು, ಮೀನುಗಳು ಅಥವಾ ಕಬ್ಬು ಅದು ಇದು ತಿನ್ಕೊಂಡು ಬೆಳೀತಿರುತ್ತೆ. ಬಟ್ ನೀವು ಇಲ್ಲಿ ಮೃಗಾಲಯದಲ್ಲಿ ತಂದು ಇಟ್ಟಿರೋದ್ರಿಂದ ಇಲ್ಲೆಲ್ಲ ಅವಕ್ಕೆ ಮಾಂಸ ಕೊಡ್ತಾರೆ, ಕೋಳಿ ಮಾಂಸ ಕೊಡ್ತಾರೆ. ರೋಲಿಂಗ್ ಬೋಟ್ ಅಂದ್ರೆ ಯಾವ ಥರ? ಕಾವಲ್ಕೆರೆ ಲೇಕ್ ಬೋಟಿಂಗ್. 2 ಸೀಟರ್ ಅಂದರೆ ಪೆಡಲ್ ಬೋಟು, ನಾವೇ ತೊಳ್ಕೊಂಡು ಹೋಗೋದು 200 ರೂಪಾಯಿ. 4 ಸೀಟರ್ 4 ಜನ ಕೂತ್ಕೊಂಡು ತೊಳ್ಕೊಂಡು ಹೋಗೋದು 400 ರೂಪಾಯಿ. ರೋವಿಂಗ್ ಬೋಟ್ ಇದೆ, 50 ರೂಪಾಯಿ ಪರ್ ಪರ್ಸನ್, ಅವರೇ ರೋ ಮಾಡ್ತಾರೆ. ಲೈಫಲ್ಲಿ ಫಸ್ಟ್ ಟೈಮ್ ಬೋಟಿಂಗ್ ಮಾಡಕ್ಕೆ ಹೋಗ್ತಿದ್ದೀನಿ. ಇದುವರೆಗೂ ಎಲ್ಲೂ ಮಾಡಿಲ್ಲ. ನಂಗೆ ಸ್ವಿಮ್ಮಿಂಗ್ ಚೆನ್ನಾಗಿ ಬರುತ್ತೆ, ಬಟ್ ಆದರೂ ಫಸ್ಟ್ ಟೈಮು ಇದೆಲ್ಲ ಹಾಕೊಂಡು ಮಾಡ್ತಿರೋದು.
ಪೆಡಲಿಂಗ್ ನಾವೇ ತಿಳ್ಕೊಂಡು ಹೋಗ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮು. ಜಾಲಿ ಜಾಲಿ ಎಲ್ಲ ಜಾಲಿ. ಬಟ್ ಇದು ಫಸ್ಟ್ ಟೈಮ್. ಹೌದಾ? ನಾನು ಪೆಡ್ಲಿಂಗ್ ಇದು ಊಟಿಲಿ ಮಾಡಿದ್ದೀನಿ. ಮತ್ತೆ ಯಾವ ಕಡೆ ಎಡ್ಸಿಗೆ ಹೋದ್ರೆ ಏನಾಗುತ್ತೆ ಗೊತ್ತಾ, ಅಲ್ಲಿ ಕಲ್ಲಿಂದ ಕಟ್ಟಿರ್ತಕ್ಕಂಥ ಒಂದು ಗೋಡೆ ಇರುತ್ತಲ್ಲ, ಅಲ್ಲಿ ಗೋಡೆ ಟಚ್ ಆಗುತ್ತೆ, ನಮ್ಮ ಬೋಲ್ಟ್ ಉಲ್ಟಾ ಆದ್ರೂ ಆಗ್ಬೋದು, ಮತ್ತೆ ನಿಮ್ಗೆ ಸ್ವಿಮ್ಮಿಂಗ್ ಬೇರೆ ಬರೋದಿಲ್ಲ. ಏಯ್ ಆ ಕಡೆ ಹೋಗ್ರು, ಕರಿತಾರೆ ತಾನೇ ಅವರು. ವಿಡಿಯೋಗೋಸ್ಕರ ಇಲ್ಲಿ ಬಂದಿದ್ದೀರಾ ನೀವು? ಹೈಡ್ರೋಫೋನಿಕ್ಸ್ ಅಂತ ನೀರಲ್ಲಿ ಕೃಷಿ ಮಾಡೋದು, ಅಗ್ರಿಕಲ್ಚರ್ನ ನೀರ್ ಮೇಲೆ ಮಾಡೋದು. ಜಾಸ್ತಿ ಮಣ್ಣಿನ ಅವಶ್ಯಕತೆ ಇರೋದಿಲ್ಲ, ಜಾಸ್ತಿ ನೀರು ಯೂಸ್ ಆಗಲ್ಲ, ಬೆಳೆನ ಕರೆಕ್ಟಾಗಿ ಬೆಳೆಬೋದು, ಎಷ್ಟು ಬೇಕು ಅಷ್ಟು ನೀರು ಯೂಸ್ ಆಗುತ್ತೆ, ಜಾಸ್ತಿ ನೀರು ಯೂಸ್ ಆಗಲ್ಲ. ರಿವರ್ಸ್ ಬರೋಣ, ಸ್ಟ್ರೈಟ್ ಬರೋಣ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಊಟ ಆದಮೇಲೆ ನಮಗೆ ಮೊದಲು ದರ್ಶನ ಕೊಟ್ಟಿದ್ದೆ ಕಾಡು ಕುರಿ. ಜಿಂಕೆ ಅಂದ್ಕೊಂಡಿದ್ದು ನಮಗೆ ಕಾಡು ಕುರಿ ಅಂತ ಗೊತ್ತಾಗಿದ್ದೆ ಅಲ್ಲಿರುವ ಬೋರ್ಡ್ ನೋಡಿದ ಮೇಲೆ. ಮಕ್ಕಳೆಲ್ಲ ತಮ್ಮಲ್ಲೇ ತಮಾಷೆ ಮಾಡಿಕೊಂಡು ಅದು ಇದು ಅಂದ್ಕೊಂಡು ಮುಂದೆ ಮುಂದೆ ಹೆಜ್ಜೆ ಹಾಕ್ತಿರ್ಬೇಕಾದ್ರೆ ಅವರಿಗೆಲ್ಲ ಕಂಡಿದ್ದೆ ಭಾರತೀಯ ಚಿರತೆ. ನೋಡ್ರಿ, ಈಗ ಹಂಗೆ ನೋಡ್ತಾ ನೋಡ್ತಾ ಇಲ್ಲಿ ಉಲ್ಫ್ ಹತ್ರ ಬಂದಿದ್ದೀವಿ. 2 ಉಲ್ಫಿದೆ, 2 ಮಂಗಿದೆ ಅಲ್ಲಿ ನೋಡ್ರಿ. ಅಲ್ಲಿ ಹುಲಿ, ಚಿರತೆ, ತೋಳ ಎಲ್ಲ ನೋಡಿದ್ದಾಯಿತು. ಆದರೆ ಕಾಡಿನ ರಾಜ ಸಿಂಹವನ್ನು ನೋಡುವುದು ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ಆಗ ತಾನೇ ಗಡದ್ದಾಗಿ ನಿದ್ದೆ ಮಾಡಿದ್ದ ಕಾಡಿನ ರಾಜ ಎದ್ದು ದರ್ಶನ ಕೊಟ್ಟ ಮೇಲೆ ಅಲ್ಲಿ ಹರ್ಷೋದ್ಗಾರಗಳಿಗೆ ಲೆಕ್ಕವೇ ಇರಲಿಲ್ಲ. ಬೆಳಗ್ಗೆ ಬಂದಾಗ ಜನನೇ ಇರಲಿಲ್ಲ. ಇವಾಗ ನೋಡಿದೆ ಮೃಗಾಲಯನ ಅಥವಾ ಜನಾಲಯನ ಒಂದೂ ಅರ್ಥ ಆಗ್ತಿಲ್ಲ. ನೀವು ಅಲ್ಲಿ ನೋಡು, ಎಕ್ಸೈಟ್ಮೆಂಟ್ ನೋಡಿ ಅವ್ರದ್ದು ಹೆಂಗಿದೆ ಅಂತ. ಏನಾ ಪಕ್ಷಿ ಸಾಮ್ರಾಜ್ಯ ನೋಡಿದ ಮೇಲೆ ನಾವು ಭೇಟಿ ಕೊಟ್ಟಿದ್ದೆ ಹಾವುಗಳ ಸಾಮ್ರಾಜ್ಯಕ್ಕೆ.
ಹುಡುಗರು ಅದಷ್ಟು ಎಕ್ಸೈಟ್ ಆಗಿರ್ತಾರೆ. ಏನೈತೆ ಮಠ ಮಧ್ಯಾಹ್ನ ಬಿಸಿಲಿನಲ್ಲಿ ಸ್ವಚ್ಛ ನೀರಿನಲ್ಲಿ ಸ್ನಾನ ಮಾಡ್ತಿದ್ದ ಆಮೆಗಳನ್ನು ನೋಡಿಕೊಂಡು ಮುಂದೆ ಸಾಗ್ತಿದ್ದ ಹಾಗೆ ನಮ್ಮ ಕಣ್ಣಿ ಕಂಡಿದ್ದೆ ತಿಂದುಂಡು ಗಟ್ಟಿಯಾಗಿ ವಾಕಿಂಗ್ ಮಾಡ್ತಿದ್ದ ಮುಳ್ಳಹಂದಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಅದ್ರ ಮೇಲೆ ಅನ್ಕೋತಿದ್ಯಾ ನಿಂಗೆ ಝೂ ಅಲ್ಲಿ ಎಲ್ಲ ಪ್ರಾಣಿಗಳು ಚೆನ್ನಾಗಿದ್ವು. ಝೀಬ್ರಾ, ಆಮೇಲೆ ಹಸು, ಜಿರಾಫೆ, ಟೈಗರ್, ಲಯನು, ಸ್ನೇಕು ಎಲ್ಲ ನೋಡಿದ್ವಿ. ಎಲ್ಲ ಒಂದು ಪ್ರಾಣಿ ಚೆನ್ನಾಗಿದ್ವು. ಲವ್ ಬರ್ಡ್ಸ್ ಸಖತ್ತಾಗಿತ್ತು. ಎಲ್ಲಾದ್ನು ಪ್ರತಿಯೊಂದು ಎಲ್ಲಾದು ಚೆನ್ನಾಗಿತ್ತು. ಅಲ್ಲ ನಿನ್ ಫೋನ್ ಕೊಡ್ತೀನಿ. ಏನು ಮಾತಾಡ್ಬೇಕು ಅನ್ಕೊಂಡಿದ್ದೆ ಇಲ್ಲೇ ಮಾತಾಡು. ಪ್ರಾಣಿಗಳೆಲ್ಲ ಚೆನ್ನಾಗೇ ಇತ್ತು. ಹಾವುಗಳು ಮಸ್ತ್, ಬರೀ ಹಾವುಗಳೇ ಜಾಸ್ತಿ ಇದ್ದಿದ್ದು ಗಾಯ್ಸ್. ಮತ್ತೆ ಟೈಗರ್, ಹುಲಿ ಮತ್ತೆ ಫ್ರೆಂಡ್ಸ್ ನನ್ನೊಂದು ಸ್ಪೀಚ್ ಇದೆ. ಈ ಬನ್ನಾರ್ಘಟ್ಟ ಝೂ ಅನ್ನೋದು ತುಂಬಾ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಬಂದ್ರೆ ಜನಗಳು ರಶ್ಶು, ಸ್ವಲ್ಪ ನೋಡಕ್ಕೆ ಕಷ್ಟ ಆಗುತ್ತೆ. ಅಂದ್ರೆ ಎಲ್ಲಾ ಪ್ರಾಣಿಗಳು ನೋಡ್ತೀರಾ, ಕೆಲವೊಂದು ಪ್ರಾಣಿ ಮಲಿಕೊಂಡಿರ್ತವೆ, ಕೆಲವೊಂದು ಪ್ರಾಣಿ ಎದ್ದಿರ್ತಾಯಿಲ್ಲ, ಫೈಟಿಂಗ್ ಮಾಡ್ತಾ ಇರ್ತಾರೆ. ಆಮೇಲೆ ಗೈಸ್ ಇನ್ನೊಂದು ವಿಷಯ, ಇಲ್ಲಿ ಬೋಟಿಂಗ್ ಬೇರೆ ಇತ್ತು ಗೈಸ್. ಬೋಟಿಂಗ್ ಎಲ್ಲ ಮಾಡ್ಕೊಂಡು ಅರ್ಧ ಗಂಟೆ ಎಲ್ಲ ಬೋಟಿಂಗ್ ಎಲ್ಲ ಮಾಡಿ ಈಗ ನಾವು ಹೋಗ್ತಾ ಇದೀವಿ ಆಟ ಆಡಿ. ಆಮೇಲೆ ಟೈಮ್ ಸಿಕ್ಕಿದ್ರೆ ಮಾಲಿಗೆ ಹೋಗ್ತೀವಿ. ಮಾಲಿಗೆ ಟೈಮ್ ಸಿಕ್ಕಿಲ್ಲ ಅಂದ್ರೆ ನಾವು ಡೈರೆಕ್ಟ್ ಮನೆಗೆ ಹೋಗ್ತೀವಿ. ಇವತ್ತು ಸಂಡೇ ಆದ್ರೂ ಬೆಳಗ್ಗೆ ಜನ ಯಾರು ಇರಲಿಲ್ಲ 10 ಗಂಟೆವರೆಗೆ. ಸೊ ಇವಾಗ ನೋಡಿದ್ರೆ ಎಲ್ಲಿ ನೋಡಿದ್ರು ಜನ. ಟಿಕೆಟ್ ತಗೊಳ್ಳೋಕ್ಕೂ ಲೈನ್ ಹಚ್ಚವ್ರೆ. ನಾವು ಬೆಳಗ್ಗೆ ಬಂದಾಗ ಟಿಕೆಟ್ ತಗೊಳ್ಳೋಕೆ ಲೈನೇ ಇರಲಿಲ್ಲ, ಡೈರೆಕ್ಟಾಗಿ ಟಿಕೆಟ್ ತೊಗೊಂಡಿದ್ದು. ಬಟ್ ಇವಾಗ ನೋಡಿದ್ರೆ ಫುಲ್ ರಶ್ಶು. 2-3 ಕೌಂಟ್ರ್ ಓಪನ್ ಮಾಡೋರು ಟಿಕೆಟ್. ಫೈನಲಿ ಒಂದೆರಡು ಒಳ್ಳೆ ಗ್ರೂಪ್ ಫೋಟೋ ತಗೊಂಡು ನಾವು ಹೋಗಿದ್ದೆ ಅಲ್ಲಿಂದ 1 ಕಿಲೋಮೀಟರ್ ದೂರ ಇರುವಂತಹ ಫನ್ ಝೋನ್ಗೆ. ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ನೋಡಿಕೊಂಡು ನಮಗೆ ಸಮಯ ಉಳಿದಿದ್ದರಿಂದ ನಾವು ಡೈರೆಕ್ಟಾಗಿ ಬಂದಿದ್ದೆ ಚಂಪಕಧಾಮ ಸ್ವಾಮಿ ದೇವಸ್ಥಾನಕ್ಕೆ. ಪಾಷಾ ನಿಂತ್ಕೊಳ್ಳ. ನೀನು ಕಾಣ್ತಿಲ್ಲ, ನಾವು ಕಾಣ್ತಿದ್ದೀವಿ. ಇಲ್ಲ ಯೂಟ್ಯೂಬ್ ಬಿಡ್ತೀನಿ.
ದೇವ್ರ ದರ್ಶನ ತಗೊಂಡು ಕೊನೆಗೆ ನಾವು ವಿಸಿಟ್ ಮಾಡಿದ್ದೆ ರಾಯಲ್ ಮೀನಾಕ್ಷಿ ಮಾಲ್ಗೆ. ಅಲ್ಲಿಂದ ನೇರವಾಗಿ ಮನೆಗೆ ಹೋಗುವಷ್ಟರಲ್ಲಿ ಟೈಮ್ ಆಗಿದ್ದು 9:30 ಗಂಟೆ. ಎನಿವೆ, ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೊತೆಗೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.